ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿರುವಂಥ, ಟೇಸ್ಟಿಯಾಗಿರುವಂಥ, ಹೆಲ್ತಿಯಾಗಿರುವಂಥ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದೋಸೆ, ಚಪಾತಿ, ಇಡ್ಲಿ ತಿಂದು ಬೇಜಾರಾಗಿದ್ದರೆ ದಿಢೀರಾಗಿ ಮಾಡಿ ರುಚಿಯಾದ ಒಂದು ಬ್ರೇಕ್ಫಾಸ್ಟ್. ಈ ಒಂದು ಬ್ರೇಕ್ಫಾಸ್ಟ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಖಂಡಿತವಾಗ್ಲೂ ಒಂದು ಸಲ ಇದನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ತಿಳಿಸಿ. ಸೊ ಮೊದಲನೇದಾಗಿ ಇಲ್ಲಿ 2 ಕಪ್ ಆಗುವಷ್ಟು ಮಂಡಕ್ಕಿಯನ್ನು ತಗೊಳ್ತಾ ಇದ್ದೀವಿ. ಸೊ ನಾವು ಈ ಕಡೆ ಎಲ್ಲ ಇದನ್ನು ಪುರಿ ಅಂತ ಹೇಳ್ತೀವಿ. ಸೊ ನಿಮ್ಮ ಕಡೆ ಏನೇನಂತ ಹೇಳ್ತಾರೆ ಇದನ್ನು ಅಂತ ನೀವು ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈಗ ಈ ಒಂದು ಮಂಡಕ್ಕಿ 2 ಕಪ್ ಆಗುವಷ್ಟು ಮಂಡಕ್ಕಿನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಆಗಿ ಸ್ವಲ್ಪ ದಪ್ಪ ರವೆ ಇರುತ್ತಲ್ಲ, ಆ ರವೆಯನ್ನು ತಗೊಳ್ತಾ ಇರೋದು. ಸೊ ಇದಕ್ಕೆ ಈಗ ರವೆಯನ್ನು ಸೇರಿಸ್ಕೊಳ್ಳೋಣ. 1 ಕಪ್ ಆಗುವಷ್ಟು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಮಂಡಕ್ಕಿ, 1 ಕಪ್ಪು ರವೆ, ಉಪ್ಪಿಟ್ಟು ರವೆ, ಚಿರೋಟಿ ರವೆ ಅಲ್ಲ, ಇದು ಉಪ್ಪಿಟ್ಟು ರವೆ. ಸೊ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗೋಷ್ಟು ಮೊಸರನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ಇವಾಗ 1 ಕಪ್ ಆಗೋಷ್ಟು, ಅಂದರೆ ತೀರ ಗಟ್ಟಿಯಾಗಿರೋ ಅಂಥದ್ದು ಬೇಡ, ಮೀಡಿಯಮ್ ಆಗಿದ್ದರೆ ಪರವಾಗಿಲ್ಲ. ಸೊ ಈ ರೀತಿಯಾಗಿ 1 ಕಪ್ ಆಗೋಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದಕ್ಕೆ 1 ಕಪ್ ನೀರನ್ನು ಕೂಡ ಹಾಕ್ಕೊಳ್ಬೇಕು. 1 ಕಪ್ಪು ಮೊಸರು, 1 ಕಪ್ ರವೆ, 1 ಕಪ್ಪು ಅಥವಾ 1.5 ಕಪ್ಪು. ಸೊ ಪುರಿ ಎಲ್ಲ ಚೆನ್ನಾಗಿ ಮುಳುಗೋ ಥರ ಇರಬೇಕು ಆ ರೀತಿ, ಯಾಕೆಂದರೆ ನೀಟಾಗಿ ಅದು ನೀರನ್ನು ಅಬ್ಸರ್ವ್ ಮಾಡ್ಕೋಬೇಕು, ಚೆನ್ನಾಗಿ ನೆನಿಬೇಕು. ರವೆ ಮತ್ತು ಪುರಿ ಎರಡೂ ಕೂಡ ಚೆನ್ನಾಗಿ ನೆನಿಲಿ ಅನ್ನೋದಕ್ಕೋಸ್ಕರ ನೀರನ್ನು 1 ಕಪ್ ಆಗೋಷ್ಟು ನೀರನ್ನು ಹಾಕಿ ನಾನು ಮಂಡಕ್ಕಿ 2 ಕಪ್ ತೊಗೊಂಡಿದ್ದೀನಿ. ಈಗ ಇಷ್ಟನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸುಮಾರು 10ರಿಂದ 15 ನಿಮಿಷ ಇದನ್ನು ರೆಸ್ಟಿಗೆ ಬಿಡಬೇಕಾಗತ್ತೆ. ಸೊ ತುಂಬ ಅದ್ಭುತವಾಗಿರುವಂಥ ಟೇಸ್ಟನ್ನು ಕೊಡುತ್ತೆ ಈ ಒಂದು ರುಚಿಯಾದ ಬ್ರೇಕ್ಫಾಸ್ಟು. ಸೊ ಸಂಜೆಗೆ ಏನಾದರೂ ಮಕ್ಕಳಿಗೆ ದಿಢೀರಾಗಿ ಮಾಡಿಕೊಡ್ಬೇಕು ಅಂದರೂ ಕೂಡ ಮಾಡ್ಕೋಬೋದು. ಅದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಏನಾದರೂ ಹೊಸ ರೀತಿಯಾಗಿರುವಂತಹ ರೆಸಿಪಿಯನ್ನು ಟ್ರೈ ಮಾಡಬೇಕು ಅಂದರೆ ಖಂಡಿತ ರುಚಿಯಾಗಿರುವಂತಹ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟನ್ನು ತಯಾರಿಸಿ ನೀವು ಕೂಡ ಖಂಡಿತ ಇದನ್ನು ಇಷ್ಟಪಡ್ತೀರಾ. ಹಾಗೆ ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಈಗ ನೀಟಾಗಿ ಮಿಕ್ಸ್ ಆಗಿದೆ. ಈ ರೀತಿಯಾಗಿ ಮಿಕ್ಸ್ ಆದ ನಂತರ ಒಂದು ತಟ್ಟೆಯನ್ನು ಮುಚ್ಚಿ ಒಂದು 10ರಿಂದ 15 ನಿಮಿಷಗಳ ಕಾಲ ಇದನ್ನು ರೆಸ್ಟಿಗೆ ಬಿಟ್ಬಿಡ್ತೀನಿ. ಅದಾದ ನಂತರ ಇವಾಗ 15 ನಿಮಿಷ ಆಗಿದೆ. ಸೊ ನೀವು ಕೂಡ ನೋಡ್ಬೋದು, ನೀರೆಲ್ಲದನ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡಿದೆ. ಮೊಸರು ಮತ್ತು ನೀರು ಎಲ್ಲ ಕೂಡ ಅಬ್ಸರ್ವ್ ಆಗಿದೆ. ಈ ರೀತಿಯಾಗಿ ಚೆನ್ನಾಗಿ ನೆನಿಬೇಕು. ಎಷ್ಟು ಚೆನ್ನಾಗಿ ನೆಂದಿರುತ್ತೋ ಅಷ್ಟೇ ಅದ್ಭುತವಾಗಿ ಬರುತ್ತೆ ಈ ಒಂದು ದೋಸೆ. ಓಕೆ, ದೋಸೆ ಅಥವಾ ಬನ್ ದೋಸೆ ಅಥವಾ ಬ್ರೇಕ್ಫಾಸ್ಟು ಅಥವಾ ಒಂದು ಟೇಸ್ಟಿ ಇನ್ಸ್ಟೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಸೊ ಈಗ ಪುರಿ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ಒಂದು ಮಿಕ್ಸಿ ಜಾರಿಗೆ ನೆನೆಸಿರುವಂತಹ ಒಂದು ಇಂಗ್ರೀಡಿಯೆಂಟ್ಸ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಒಂದೇ ಸಲ ಎಲ್ಲದನ್ನು ಕೂಡ ಹಾಕಿ ರುಬ್ಬಕ್ಕಾಗಲಿಲ್ಲ ಅಂದರೆ 2 ಸಲ ರುಬ್ಕೊಳ್ಳಿ, ತೊಂದರೆ ಇಲ್ಲ. ಇವಾಗ ಗ್ರೈಂಡ್ ಮಾಡ್ಕೊಳ್ತೀನಿ ಇದನ್ನು ನುಣ್ಣಗೆ. ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ನುಣ್ಣಗೆ ಮಾಡ್ಕೊಂಬನ್ನಿ. ಸ್ವಲ್ಪ ರವೆ ತರಿಯಾಗಿದ್ದರೂ ಕೂಡ ಸ್ವಲ್ಪ ಗ್ರೈಂಡ್ ಮಾಡಿ, ಖಂಡಿತ ನೀಟಾಗಿ ಬಂದ್ಬಿಡುತ್ತೆ. ತುಂಬಾ ಸಾಫ್ಟ್ ಆಗಿರಬೇಕು. ಓಕೆ, ಸೊ ಈ ರೀತಿಯಾಗಿ ನಾನು ರುಬ್ಬಿ ತೊಗೊಂಬಂದಿದ್ದೀನಿ. ನೋಡ್ಬೋದು ನೀವು ಕೂಡ ತುಂಬಾ ನುಣ್ಣಗೆ ಇದನ್ನು ರುಬ್ಬಿದ್ದೀನಿ. ಈ ರೀತಿಯಾಗಿ ಆದರೆ ಸಾಕು. ಸೊ ತೀರಾ ಮತ್ತು ರುಬ್ಬಬೇಕಾದ್ರೆ ಸ್ವಲ್ಪ ನೀರು ಬೇಕು ಅಂದರೆ ನೀರನ್ನು ಸೇರಿಸ್ಕೊಳ್ಳಿ. ನೀರು ಬೇಡ ಅಂತಂದರೆ ಖಂಡಿತ ನೀರನ್ನು ಹಾಕ್ಕೊಳ್ಬೇಡಿ, ಯಾಕೆಂದರೆ ಹಿಟ್ಟು ತೆಳ್ಳಗಾಗಬಾರ್ದು ತೀರಾ. ಸೊ ಮೀಡಿಯಮ್ ಆಗಿದ್ದರೆ ಓಕೆ. ಇವಾಗ ತೀರ ತೆಳ್ಳಗಾದರೆ ಅದಕ್ಕೆ ನೀವು ಬೇರೆ ಏನಾದರೂ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಅಕಸ್ಮಾತ್ ತೆಳ್ಳಗಾಯಿತು ಅನ್ನೋದಾದರೆ 1 ಸ್ಪೂನು ಅಥವಾ 2 ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಬೇಕು ಅಂತ ಅಂದರೆ, ಬೇಡ ಅಂತಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಈಗ ರುಬ್ಬಿರೋ ಅಂಥ ಮಿಶ್ರಣನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಇವನ್ನ ನಾವು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು. ಏಕೆಂತಂದರೆ ಪುರಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಇದು ಕೈಗೆ ಅಂಟ್ಕೊಳ್ತಾ ಇರುತ್ತೆ. ಸೊ ನೀಟಾಗಿ ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರೆ ತುಂಬ ನೀಟಾಗಿ ಬಂದುಬಿಡುತ್ತೆ. ಒಂದು ನೋಡಿ ಈ ರೀತಿಯಾಗಿ ಇರುತ್ತೆ. ಸೊ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ತೀನಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಬ್ರೇಕ್ಫಾಸ್ಟ್ ನೋಡಿ. ಈಗ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಈಗ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ.
ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಬೇಕು ಅಂದರೆ ಈಗ ನೀವು ಉಪ್ಪನ್ನು ಹಾಕ್ಕೊಳ್ಬೋದು, ಅಥವಾ ನಾನು ನಿಮಗೆ ಬೇಕು ಅಂತಲೇ ನೀವು ಈಗ ಸೇರಿಸ್ಕೊಳ್ಳಿ. ನಾನು ಲಾಸ್ಟಿಗೆ ಇದನ್ನು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಈಗ ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀವಿ. ಬೇಕಿಂಗ್ ಪೌಡರ್ ಅಲ್ಲ, ಬೇಕಿಂಗ್ ಸೋಡಾವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಓಕೆ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಈ ರೀತಿಯಾಗಿ ಹಿಟ್ಟು ರೆಡಿ ಆಗುತ್ತೆ. 1 ನಿಮಿಷದವರೆಗೂ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಬಿಟ್ಬಿಡೋಣ. ಅದಾದ ನಂತರ ಇವಾಗ ನಾನು ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ತಗೊಳ್ತಾ ಇದ್ದೀನಿ. ಹಿಟ್ಟು ಎಷ್ಟು ಚೆನ್ನಾಗಿದೆ, ತೀರಾ ತೆಳ್ಳಗಾಗಿದೆ ಅಂತ ನಿಮಗೆ ಅನ್ನಿಸ್ಬೋದು. ಬಟ್ ನೋಡ್ಬೋದು ಇಲ್ಲಿ ಹೇಗೆ ನಮಗೆ ದೋಸೆ ಹಿಟ್ಟು ಇರುತ್ತೋ ಅದೇ ರೀತಿ ರೆಡಿಯಾಗಿದೆ. ಓಕೆ, ಸೊ ಈಗ ಒಂದು ಪ್ಯಾನಿಗೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ. ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಿದ್ರೂ ಕೂಡ ನೀವು ಹಾಕ್ಕೊಳ್ಬೋದು. ಸೊ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳೋಣ. 1/4 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ, ನಂತರ 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಂಡು, ಸಾಸಿವೆ ಎಲ್ಲ ಸಿಡಿದ ನಂತರ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಕೂಡ ಜೀರಿಗೆ ಎಲ್ಲ ಸಿಡಿದ ನಂತರ ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಕರಿಬೇವು 5-10 ಕರಿಬೇವು ಎಲೆಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಷ್ಟೇ ಒಗ್ಗರಣೆಯನ್ನು ಇವಾಗ ನಾವು ಈ ಒಂದು ಹಿಟ್ಟಿಗೆ ಸೇರಿಸ್ಕೊಳ್ಬೇಕಾಗತ್ತೆ. ಬೇಕು ಅಂದರೆ ನೀವು ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು, ಸಣ್ಣದಾಗಿ ಕಟ್ ಮಾಡಿ ಅದು ಒಗ್ಗರಣೆಗೆ ಹಾಕ್ಕೊಂಡ ನಂತರ ಇದಕ್ಕೆ ನೀವು ಹಾಕ್ಕೊಳ್ಬೋದು. ಬೇಕು ಅಂದರೆ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಓಕೆ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ರೆಡಿಯಾಗಿದೆ ಹಿಟ್ಟು, ನೋಡ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ ನಂತರ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಅದಾದ ನಂತರ 1-2 ಸೌಟು ಹಿಟ್ಟನ್ನು ಹಾಕ್ಕೊಳ್ಳೋಣ. ಹಿಟ್ಟನ್ನು ಹಾಕಿ ಇದಕ್ಕೆ ಏನು ಕೂಡ ನೀವು ಮಾಡೋಕ್ಕೆ ಹೋಗಬೇಡಿ, ತಾನಾಗಿಯೇ ಅದು ಶೇಪ್ ತಗೊಳುತ್ತೆ. ಸೊ ಏನು ಮುಟ್ಟಕ್ಕೆ ಹೋಗಬೇಡಿ. ಇದರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳಿ. ಆಗ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಬೇಡ. ಲೋ ಫ್ಲೇಮಿನಲ್ಲೇ ನೀವು 2-3 ಸೆಕೆಂಡ್ವರೆಗೂ ಒಂದು ಸೈಡು ಬೇಯಿಸ್ಕೊಂಡ್ರೆ ಸಾಕು. ಪರ್ಫೆಕ್ಟಾಗಿ ನಿಮಗೆ ಈ ರುಚಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಸೊ ನಿಧಾನವಾಗಿ ಈ ರೀತಿ ಸೈಡಲ್ಲೆಲ್ಲ ಬಿಡಿಸ್ಕೊಳ್ಳಿ. ಓಕೆ, ಅದಾದ ನಂತರ ನಿಧಾನಕ್ಕೆ ಇದನ್ನು ನೀವು ನೋಡಿ, ಈ ರೀತಿಯಾಗಿ ನಿಧಾನಕ್ಕೆ ಇದನ್ನು ತಗೊಂಡು ಟರ್ನ್ ಮಾಡ್ಕೋಬೋದು. ಸೊ ನೋಡ್ಬೋದು, ಯಾವುದೇ ರೀತಿಯಾಗಿ ಇದು ಕೆಟ್ಟೋಗುತ್ತೆ, ತೆಗಿಯೋಕ್ಕಾಗಲ್ಲ, ಆ ಥರದ ಸಮಸ್ಯೆನೇ ಬರಲ್ಲ. ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್, ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ಬೋದು ನೋಡಿ, ಕಲರ್ ಕೂಡ ಎಷ್ಟು ಅದ್ಭುತವಾಗಿ ಬಂದಿದೆ. ಅದನ್ನು ನೀವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ 1-3 ಸೆಕೆಂಡ್ವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಈ ರೀತಿಯಾಗಿ ಪರ್ಫೆಕ್ಟ್ ಆಗಿರುವಂತಹ ಒಂದು ಬನ್ ದೋಸೆಯನ್ನು ನೀವು ತಯಾರಿಸ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಸೊ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಇದು ರುಚಿಯಾಗೂ ಕೂಡ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಇದನ್ನು ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಈಗ ಇದಾಗಿದೆ, ಆಗಿರೋದನ್ನು ನಾನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ. ಮತ್ತು ಒಂದು ಬನ್ ದೋಸೆಯನ್ನು ಹಾಕ್ಕೊಳ್ತೀನಿ. ಸೊ ಇದಕ್ಕೆ ಮತ್ತೆ 1-2 ಸ್ಪೂನ್ ಎಣ್ಣೆಯನ್ನು ಹಾಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಹಿಟ್ಟನ್ನು ಸೇರಿಸಿದ ನಂತರ ಮತ್ತೆ ಇದನ್ನು ನಾವು ಬೇಯಿಸ್ಕೊಂಡು ತಗೊಳ್ಬೇಕಾಗತ್ತೆ. ಸೊ ಈಗ ನೋಡ್ಬೋದು, ಆಗಿರುವಂತಹ ಒಂದು ರೆಸಿಪಿಯನ್ನು ಅಥವಾ ಬ್ರೇಕ್ಫಾಸ್ಟನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಈ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟನ್ನು ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು.